ನಿಮಗೆ ನಡೆದದ್ದು ನಡೆದಂಗೆ ಹೇಳೋದಾದರೆ, ನಮ್ಮ ಹುಬ್ಬಳ್ಳಿ BJP MLA ಮಹೇಶ್ ತೆಂಗಿನಕಾಯಿ ಅವರು ಒಂದು ದಿವಸ ಮನೆಯಲ್ಲಿ ಟೀನೋ ಕಾಫಿನೋ ಕುಡಿತಾ ಕೂತ್ಕೊಂಡಿದ್ದಾಗ ಏನೋ ನೆನಪಾಗಿ ಮನೆ ಕೆಲಸದವ್ರನ್ನ ಕೇಳೋದ್ರಂತೆ, ಏನಮ್ಮ ಗ್ಯಾರಂಟಿ ದುಡ್ಡು ಸರಿಯಾಗಿ ಬರ್ತಾ ಇದೆಯಾ ಅಂತ. ಇಲ್ಲ 3-4 ತಿಂಗಳಾಯ್ತು ಬಂದಿಲ್ಲ ಯಾವ ದುಡ್ಡು ಅಂದ್ರಂತವ್ರು. ಅದಾದಮೇಲೆ ಆಫೀಸಿಗೆ ಬಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಯನ್ನು ಕೇಳಿದ್ರಂತೆ, ಸರಿಯಾಗಿ ಬರ್ತಾ ಇದೆಯಾ ಗ್ಯಾರಂಟಿ ದುಡ್ಡು ಅಂದಿದ್ದಕ್ಕಿಲ್ಲ, ಸರಿಯಾಗಿ ಬಂದಿಲ್ಲ, 4-5 ತಿಂಗಳಾಯಿತು ಬರದೆ ಅಂದಿದ್ದಾರೆ ಅವರು. ಅದಾದಮೇಲೆ ಗ್ಯಾರಂಟಿ ದುಡ್ಡು ಅಂದರೆ ಗೃಹಲಕ್ಷ್ಮಿ ದುಡ್ಡು, ಸಾರಿ ನೀವು ಇನ್ ಜನರಲಾಗಿ ತಗೋಬೇಡಿ, ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಬರ್ತಿಲ್ಲ ಅಂತ ಇಬ್ಬರು ಮಹಿಳೆಯರು ಹೇಳಿದ್ರಂತೆ. ಅದಾದಮೇಲೆ ಈ MLA ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಪರಿಚಯ ಇರ್ತಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಧಾರವಾಡದ ಆಫೀಸ್ನಲ್ಲಿ ಕೆಲಸ ಮಾಡೋ ಸೀನಿಯರ್ ಆಫೀಸರ್ ಒಬ್ಬರಿಗೆ ಫೋನ್ ಮಾಡಿದ್ದಾರೆ, ಎಷ್ಟು ತಿಂಗಳದ್ದು ಬಾಕಿ ಇದೆ ಅಂತ. ಅವರು ಆಗಸ್ಟ್ ತನಕ ಬಂದಿದೆ ಸರ್, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದು ಬರಬೇಕು ಅಂದ್ರಂತೆ, 3 ತಿಂಗಳದ್ದು ಬಾಕಿ ಇದೆ ಇನ್ನು. ಅಷ್ಟಾದ ಮೇಲೂ ಇನ್ನೊಂದಿಬ್ಬರು ಅಧಿಕಾರಿಗಳನ್ನು ಕೇಳಿದ್ರಂತೆ, ಇಲ್ಲ ಸರ್ ಫೆಬ್ರವರಿ ಮಾರ್ಚಿದ್ದು 2 ತಿಂಗಳದ್ದು ಮಿಸ್ ಆಗಿದೆ, ಮತ್ತೆ ಏಪ್ರಿಲಿಂದ ಕೊಡ್ತಾ ಇದ್ದಾರೆ, ಆಗಸ್ಟ್ ತನಕ ಬಂದಿದೆ, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ದು ಬರಬೇಕು ಅಂತ ಹೇಳಿದ್ರಂತ ಅವ್ರಿಗೆ. ಇದು ಏನಿದೆ 2 ತಿಂಗಳು ಮಿಸ್ ಆಗಿರೋದು ಅಂತ ಅನಿಸಿದೆ. ಫೆಬ್ರವರಿ ಮಾರ್ಚ್ ಮಧ್ಯೆ 2 ತಿಂಗಳು ಮಿಸ್ ಆಗಿರೋದು, ಆಮೇಲೆ ಮತ್ತೆ ಶುರುವಾಗಿದೆ, ಇದು ಹೆಂಗೆ ಲೆಕ್ಕಾಚಾರ ಅಂತ ಅವ್ರಿಗೂ ಬಗೆಹರಿದಿಲ್ಲ. ಈಗ ನಾವೊಂದು ಕಂಪ್ನಿಲಿ ಕೆಲಸ ಮಾಡ್ತೀವಪ್ಪ, ನಮಗೆ ತಿಂಗಳ ಸಂಬಳ ಬರುತ್ತೆ, ಫೆಬ್ರವರಿ ಮಾರ್ಚಿದ್ದು 2 ತಿಂಗಳ ಸಂಬಳ ಕೊಟ್ಟಿಲ್ಲ, ಏಪ್ರಿಲಿಂದ ಮತ್ತೆ ಕಂಟಿನ್ಯೂ ಆಗಿದೆಯಲ್ಲ ಅಂದರೆ ಅದು ಹೆಂಗೆ, ಅದು ಸರಿಯಾಗಿ ಸಂಬಳ ಕೊಟ್ಟಂಗ ಅಂತ ಇವರಿಗೆ ಸಂಶಯ ಬಂದು ಅನೇಕ ಜಿಲ್ಲೆಗಳ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮೇಲ್ ಮಾಡಿ ಪತ್ರ ಬರೆದು ಮಾಹಿತಿ ತರಿಸ್ಕೊಂಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಇವರಿಗೆ ಫೆಬ್ರವರಿ ಮಾರ್ಚು ಮಿಸ್ ಆಗಿದೆ, ಮತ್ತು ಏಪ್ರಿಲಿಂದ ಯಥಾ ಪ್ರಕಾರ ಬಂದಿದೆ. ಯಥಾ ಪ್ರಕಾರ ತಿಂಗಳ ಅಂತಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹಾಗೆ ಆಗಸ್ಟ್ ತನಕ ಬಂದಿದೆ. ಈಗ ಡಿಸೆಂಬರ್ ಮಧ್ಯದಲ್ಲಿದ್ದೀವಿ, ಆಗಸ್ಟ್ ತನಕ ಬಂದಿದೆ, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ದು ಬರಬೇಕು, ಡಿಸೆಂಬರ್ ಕಳೆದ್ರೆ ಡಿಸೆಂಬರ್ ತಿಂಗಳದ್ದು ಬರಬೇಕು ಅಂತ. ಆ ಅಷ್ಟು ಮಾಹಿತಿ ಇಟ್ಕೊಂಡು 10 ಜಿಲ್ಲೆಗಳ ಮಾಹಿತಿ ಅಂತಾರೆ ಅವ್ರ ಹತ್ರ ಇದ್ದಿದ್ದವರು. ಆ ಅಷ್ಟು ಮಾಹಿತಿ ಇಟ್ಕೊಂಡು ಹೆಂಗೂ ಅಸೆಂಬ್ಲಿ ಶುರುವಾಗ್ತಿತ್ತಲ್ಲ, ಚುಕ್ಕೆ ಗುರುತಿನ ಪ್ರಶ್ನೆ ಕೇಳೋದು ಅಂತಿರುತ್ತೆ, ಆ ಪ್ರಶ್ನೆ ಕೇಳಿದ್ದಾರೆ ಅವರು. ಗೃಹಲಕ್ಷ್ಮಿ ದುಡ್ಡು ಒಟ್ಟು ಎಷ್ಟು ತಿಂಗಳು ಕೊಟ್ಟಿದ್ದೀರಿ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಬಾಕಿ ಎಷ್ಟು ಉಳ್ಕೊಂಡಿದೆ, ಆ ಬಾಕಿ ಕೊಡೋದಕ್ಕೆ ಟೆಕ್ನಿಕಲ್ ಸಮಸ್ಯೆಗಳೇನಾದರೂ ಇದಾವ, ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಅದು ಸಹಜವಾಗಿ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗೆ ಹೋಗುತ್ತೆ.